from accounting. So already I explained some of the basic things, goods ಬಗ್ಗೆ ಎಲ್ಲ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೆ ಲಾಸ್ಟ್ ಕ್ಲಾಸ್ ಅಲ್ಲಿ. ನಾವು ಐ ಮೂವ್ ಆನ್ ಟು ಸೊ ಕ್ವಶನ್ ಬ್ಯಾಂಕ್ ಅಲ್ಲಿ ಏನಿರುತ್ತೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಇದ್ ಮಾಡೋಣ. ಸೊ 4 marks ಇಂದ ಸ್ಟಾರ್ಟ್ ಮಾಡ್ತೀನಿ. ಸೊ ದಟ್ ಕುಡ್ ಬಿ ಈಸಿ. ಸೊ ಅಲ್ಲಿಂದ ನಿಮ್ಗೆ ಇದಾಗುತ್ತೆ. So question is like this: write a note on the concept of final good. So final good ಅಂದ್ರೆ ಏನು, ಅದ್ರ ಕಾನ್ಸೆಪ್ಟ್ ಬಗ್ಗೆ ಬರೀರಿ ಅಂತ ಇಲ್ಲಿ ಕ್ವಶನ್ ರೈಸ್ ಮಾಡಿದ್ದಾರೆ. So final good already we discussed about an item which is meant for final use. So one thing final good ಅಂತ ಅಂದ್ರೆ which is meant for final use, ಅದನ್ನೇ ಫೈನಲ್ ಆಗಿ ಯೂಸ್ ಮಾಡೋದು. ಮತ್ತೆ that means and will not pass through any more production or transformation. ಇನ್ ಯಾವುದೇ ರೀತಿ ಸ್ಟೇಜಸ್, ಯಾವುದೇ ರೀತಿ ಪ್ರೊಡಕ್ಷನ್ ಗೆ ಪ್ರೋಸೆಸ್ ಮಾಡಲ್ಲ. ಎನಿ ಎಕ್ಸಾಂಪಲ್ ಲೈಕ್ ಮೊಬೈಲ್, ಇಟ್ಸ್ ಅ ಫೈನಲ್ ಪ್ರಾಡಕ್ಟ್. ಸೊ ನಿಮ್ ಕೈಗೆ ಸಿಕ್ಕಿದೆ ಅದನ್ನ, ಸೊ ವಿ ಆರ್ ಯೂಸಿಂಗ್ ದಟ್ ಒನ್. ಸೊ ಎನಿ ಲೈಕ್ ದಟ್. ಸೊ ಫೈನಲ್ ಪ್ರಾಡಕ್ಟ್ ಅಂತಂದ್ರೆ ವಿ ಆರ್ ಫೈನಲ್ ಯೂಸ್ಗೆ ಇದು ಆಗುವಂಥದ್ದು. ಎನಿಥಿಂಗ್ ಲೈಕ್ ದಟ್, ಕಾಫಿ ಪೌಡರ್ ಇರ್ಬೋದು, ದಟ್ ಇಸ್ ಅ ಫೈನಲ್ ಯೂಸ್. ಸೊ ಈ ತರ ಇರೋದನ್ನ ನಾವು ಫೈನಲ್ ಗೂಡ್ ಅಂತ ನಾವು ಕರಿತೀವಿ. ಸೊ ಇಟ್ ಇಸ್ ರೆಡಿ ಫಾರ್ ಯೂಸ್ ಅಂದ್ರೆ ಮತ್ತೆ ಅದನ್ನ ಯಾವುದೇ ರೀತಿ ಫರ್ದರ್ ಪ್ರೋಸೆಸ್ಗೆ ನಾವು ಇದ್ ಮಾಡಲ್ಲ. ಯಾವುದೇ ರೀತಿ ಸ್ಕ್ರೀನ್ ಮೇಲೆ ಟಚ್ ಮಾಡಬೇಡಿ ಪ್ಲೀಸ್. ಸಚಿನ್, ಸ್ಕ್ರೀನ್ ಅಲ್ಲಿ ಟಚ್ ಆಗೋದು ಗೊತ್ತಾಗುತ್ತೆ ನನಗೆ. ಸೊ ವೈ ಡು ವಿ ಕಾಲ್ ದಿಸ್ ಫೈನಲ್ ಗುಡ್? ಏನಕ್ಕೆ ಇದನ್ನ ನಾವು ಫೈನಲ್ ಗುಡ್ ಅಂತ ಕರಿತೀವಿ ಅಂತ ಅಂದ್ರೆ, ಬಿಕಾಸ್ ಒನ್ಸ್ ಇಟ್ ಹ್ಯಾಸ್ ಬಿನ್ ಸೋಲ್ಡ್, ಒಂದ್ಸಲ ಇದು ಸೇಲ್ ಆದ್ರೆ ಪಾಸಸ್ ಔಟ್ ಆಫ್ ಆಕ್ಟಿವ್ ಎಕನಾಮಿಕ್ ಫ್ಲೋ. ಸೊ ಪಾಸಸ್ ಔಟ್ ಆಫ್ ಎಕನಾಮಿಕ್ ಆಕ್ಟಿವ್ ಫ್ಲೋ ಅಲ್ಲಿ ಒಂದು ಪಾಸಸ್ ಆಗಿ ಮುಗ್ದೋಗುತ್ತೆ ಅದು. ಇಟ್ ವಿಲ್ ನಾಟ್ ಅಂಡರ್ಗೋ ಅಂಡ್ ಎನಿ ಫರ್ದರ್ ಟ್ರಾನ್ಸ್ಫಾರ್ಮೇಶನ್ ಇನ್ ದ ಹ್ಯಾಂಡ್ಸ್ ಆಫ್ ಪ್ರೊಡ್ಯೂಸರ್. ಯಾವುದೇ ರೀತಿ ಟ್ರಾನ್ಸ್ಫಾರ್ಮೇಶನ್ ಆಗಲ್ಲ. ಇದು ಮುಗೀತು ಫೈನಲ್. ಇದು ಮತ್ತೆ ರೀತಿ ಯಾವುದೇ ರೀತಿ ಕನ್ವರ್ಷನ್ ಆಗ್ಲಿ, ಅದನ್ನ ಇನ್ನೊಂದು ಮಾಡಿ ಸೇಲ್ ಮಾಡೋಂಥದ್ದು ಏನಿಲ್ಲ. ಅದನ್ನ ಏನಾಗಿರುತ್ತೆ ಫೈನಲ್ ಆಗಿ ಯೂಸರ್ಗೆ ಇಟ್ಟಿರೋಂಥದ್ದು. ಇಟ್ ಮೇ ಹವೆವರ್ ಅಂಡರ್ಗೋ ಟ್ರಾನ್ಸ್ಫಾರ್ಮೇಶನ್ ಬೈ ದ ಆಕ್ಷನ್ ಆಫ್ ಅಲ್ಟಿಮೇಟ್ ಪರ್ಚೇಸರ್. ಸೊ ಬೇಕಾದ್ರೆ ಅದನ್ನ ಅಲ್ಟಿಮೇಟ್ ಪರ್ಚೇಸರ್ ಅಂತಂದ್ರೆ ಯಾರು ಕನ್ಸ್ಯೂಮ್ ಮಾಡ್ತಾನೆ ಅವನ್ನ ನಾವು ಅಲ್ಟಿಮೇಟ್ ಪರ್ಚೇಸರ್ ಅಂತ ಕರಿತೀವಿ. ಅದನ್ನ ಯಾರು ಬಳಸ್ತಾರೆ ಅವನ್ ಏನಂತ ಕರಿತೀವಿ ನಾವು? ಅಲ್ಟಿಮೇಟ್ ಪರ್ಚೇಸರ್ ಅಂತ ಕರಿತೀವಿ. ಸೊ ಅವನು ಇದನ್ನ ಬಳಸ್ತಾ ಹೋಗ್ತಾನೆ. ಸೊ ಇನ್ ಸಚ್ ಫೈನಲ್ ಗುಡ್ಸ್ ಆರ್ ಟ್ರಾನ್ಸ್ಫಾರ್ಮ್ ಡ್ಯೂರಿಂಗ್ ದ ಕನ್ಸಂಪ್ಷನ್. ಸೊ ಕನ್ಸಂಪ್ಷನ್ ಅಲ್ಲಿ ಅದು ಇದಾಗ್ತಾ ಹೋಗುತ್ತೆ. ಸೊ ದಿಸ್ ಇಸ್ ನಥಿಂಗ್ ಬಟ್ ವಾಟ್? ಫೈನಲ್ ಗುಡ್. ಅದನ್ನ ಫೈನಲ್ ಗುಡ್ ಅಂತ ನಾವು ಕರಿತೀವಿ. ಸೊ ಇದು ಶಾರ್ಟ್ ನೋಟ್ ಆಗಿರೋದ್ರಿಂದ ನಾವು ಸೊ ಇನ್ನು ಎಕ್ಸ್ಟೆಂಡ್ ಮಾಡಿ ಬರಿಬೇಕಾಗತ್ತೆ. ಸೊ ಅದಕ್ಕೆ ನಾನು ಟೈಪ್ಸ್ ಆಫ್ ಫೈನಲ್ ಗೂಡ್ಸ್ ನ ತಗೊಂಡಿದ್ದೀನಿ. 2 ಟೈಪ್ಸ್ ಇದೆ. ಟೈಪ್ಸ್ ಆಫ್ ಫೈನಲ್ ಗೂಡ್ಸ್ ಅಲ್ಲಿ ಒಂದು ಕನ್ಸ್ಯೂಮರ್ ಗೂಡ್ಸ್, another one is capital goods. One is consumer goods, another one is capital goods. So consumer goods ಅಂದ್ರೆ ಏನು ಗೊತ್ತಾ? goods like food, clothing, services and like recreation that are consumed when purchased by the ultimate consumers. So consumer ಅಂತಂದ್ರೆ ultimate consumers. I am the consumer. ಫಾರ್ ಎಕ್ಸಾಂಪಲ್ ಫುಡ್ ತಗೊಬರ್ತೀವಿ, ಇಲ್ಲಿ ನಾವೇ ಯೂಸ್ ಮಾಡ್ತೀವಿ, ಇನ್ ಯಾವ್ದಕ್ಕೂ ಮತ್ತೆ ನಾವು ಮಾರಕ್ಕೆ ಏನು ಇರಲ್ಲ ಅದನ್ನ. ಸೊ ಅದ್ರಲ್ಲಿ ಏನು ನಾವು ಫೈನಲ್ ಗುಡ್, ಅದು ಫೈನಲ್ ಗುಡ್, ಕನ್ಸ್ಯೂಮರ್ ಗುಡ್ಸ್ ಅಲ್ಲಿ ಫೈನಲ್ ಗುಡ್ಸ್ ಓನ್ಲಿ. ಸೊ ಲೈಕ್ ಫುಡ್, ಕ್ಲಾತಿಂಗ್, ಜನರಲ್ ಆಗಿ ನೀವು ಏನೇನು ಯೂಸ್ ಮಾಡ್ತೀರಾ, ಸೊ ದಟ್ ಈಸ್ ವಾಟ್ ಈ ಕಾಲ್ಡ್ ಇಟ್ ಆಸ್ ಕನ್ಸ್ಯೂಮರ್ ಗುಡ್ಸ್ ಅಂತ ನಾವು ಕರಿತೀವಿ. ಸೊ ಕ್ಯಾಪಿಟಲ್ ಗೂಡ್ಸ್ ಅಂತಂದ್ರೆ ದಟ್ ಈಸ್ ಆಲ್ಸೋ ಫೈನಲ್ ಗುಡ್. ಡ್ಯೂರಬಲ್ ಕ್ಯಾರೆಕ್ಟರ್ ಇರುತ್ತೆ ಅದರಲ್ಲಿ, or of durable character used in the production process. So machinery, tools, plants, implements, ಇವೆಲ್ಲ ಫೈನಲ್ ಗೂಡ್ಸ್ ಗಳೇ. ಅದನ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ, ಅದು ಕನ್ಸಂಪ್ಷನ್ ಗಿಂತ ಏನು ಯೂಸ್ ಮಾಡ್ತೀವಿ, ಪ್ರೊಡಕ್ಷನ್ ಪ್ರೋಸೆಸ್ ಅಲ್ಲಿ ಅದನ್ನ ನಾವು ಯೂಸ್ ಮಾಡ್ತೀವಿ. ದಟ್ ಈಸ್ ಡ್ಯೂರಬಲ್ ಕ್ಯಾರೆಕ್ಟರ್. ಯಾವ ತರ ಕ್ಯಾರೆಕ್ಟರ್ ಇರುತ್ತೆ ಅಂದ್ರೆ, ದಿಸ್ ಇಸ್ ಡ್ಯೂರಬಲ್ ಇನ್ ನೇಚರ್. ಫಾರ್ ಲಾಂಗ್ ರನ್ ವಿ ಕ್ಯಾನ್ ಯೂಸ್ ದಟ್ ಒನ್. ಅದನ್ನ ನಾವು ಲಾಂಗ್ ರನ್ ಅಲ್ಲಿ ಅದನ್ನ ನಾವು ಯೂಸ್ ಮಾಡ್ಬೋದು. ಓಕೆ, ಇಟ್ಸ್ ಆಲ್ ಅಬೌಟ್ ಫೈನಲ್ ಗುಡ್. ಸೊ ಫೈನಲ್ ಗುಡ್ ಅಂದ್ರೆ ಇಟ್ಸ್ ಅಲ್ಟಿಮೇಟ್. ಇಟ್ಸ್ ನಾಟ್ ಅಂಡರ್ಗೋ ಎನಿ ಫರ್ದರ್ ಸ್ಟೇಜಸ್ ಆಫ್ ಪ್ರೊಡಕ್ಷನ್. ಯಾವುದೇ ರೀತಿ ಮತ್ತೆ ಪ್ರೊಡಕ್ಷನ್ ಅಲ್ಲಿ ಯಾವ್ದು ಸ್ಟೇಜಸ್ ಗಳಿರಲ್ಲ. ನೆಕ್ಸ್ಟ್ ಅದರಲ್ಲಿ ಟೈಪ್ಸ್ ಗಳು ನೋಡಿದ್ರಿ, ಕನ್ಸ್ಯೂಮರ್ ಗುಡ್ಸ್ ಮತ್ತೆ ನೆಕ್ಸ್ಟ್ ಒನ್ ಇಸ್ ಕ್ಯಾಪಿಟಲ್ ಗುಡ್ಸ್. ಸೊ ದೀಸ್ ಆರ್ ದ ಟೈಪ್ಸ್ ಆಫ್ ಏನು ಫೈನಲ್ ಗುಡ್ಸ್ ಅಂತ ನೋಡಿದ್ರಿ. ನೆಕ್ಸ್ಟ್ explain the circular flow of income. So previous class ಅಲ್ಲಿ I explained this once. So ಇನ್ನೊಂದ್ಸಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಸರ್ಕ್ಯುಲರ್ ಫ್ಲೋ ನ ವಿತ್ ಡಯಾಗ್ರಾಮ್ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದೆ. ಸೊ ನೋಡಿ ಇಲ್ಲಿ, ದಿಸ್ ಇಸ್ ದ ಡಯಾಗ್ರಾಮ್ ಆಫ್ ಸರ್ಕ್ಯುಲರ್ ಫ್ಲೋ. ಸೊ ಇಲ್ಲಿ ಯು ಕ್ಯಾನ್ ಸಿ ದಟ್ ಒನ್ ಎಲಿಮೆಂಟ್ಸ್ ಏನೇನಿದೆ ಅಂತಂದ್ರೆ, ದೇರ್ ಆರ್ 2 ಮೇನ್ ಪಾರ್ಟ್ಸ್. ಒನ್ ಈಸ್ ಫಾರ್ಮ್ಸ್, ಒಂದು ಫಾರ್ಮ್ಸ್, ಇನ್ನೊಂದು ಹೌಸ್ ಹೋಲ್ಡ್ಸ್. ಒನ್ ಈಸ್ ಫಾರ್ಮ್ಸ್, another one is households.
ಸೊ ಒಂದು ಫಾರ್ಮ್ ಇದೆ ಮತ್ತೆ ಇನ್ನೊಂದು ದಟ್ ಈಸ್ ಹೌಸ್ ಹೋಲ್ಡ್ಸ್ ಇದೆ. ಸೊ ಎರಡು ಟೂ ಬಿಗ್ ಎಲಿಮೆಂಟ್ಸ್ ಓವರ್ ದೇರ್ ಆಕ್ಚುಲಿ, ಫಾರ್ಮ್ಸ್ ಅಂಡ್ ಹೌಸ್ ಹೋಲ್ಡ್ಸ್. ಫಾರ್ಮ್ಸ್ ಅಂದ್ರೆ ನಿಮಗೆ ಗೊತ್ತಿರ್ಬೋದು, ಒಂದು ಮ್ಯಾನುಫ್ಯಾಕ್ಚರರ್, ಯಾರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಪ್ರೊಡಕ್ಷನ್ ಮಾಡ್ತಾನೆ, ಪ್ರಾಡಕ್ಟ್ ಅಥವಾ ಸರ್ವಿಸ್ ಏನಾರ ಆಗಿರ್ಬೋದು, ಅವ್ರನ್ನ ಏನಂತ ಕರಿತೀವಿ ನಾವು, ಫಾರ್ಮ್ಸ್ ಅಂತ ನಾವು ಕರಿತೀವಿ. ಇನ್ನೊಂದ್ ಕಡೆ ಯಾವ್ದಿದೆ, ಹೌಸ್ ಹೋಲ್ಡ್. ಹೌಸ್ ಹೋಲ್ಡ್ ಅಂತಂದ್ರೆ ಯಾರು ಹೊರಗಡೆ ವಸ್ತುಗಳಿಗೆ ಡಿಪೆಂಡ್ ಆಗಿರ್ತಾರೆ, ಹೊರಗಡೆ ಯಾರು ಪರ್ಚೇಸ್ ಮಾಡ್ತಾರೆ, ಹೊರಗಡೆ ಈ ದುಡ್ಡು ಕೊಟ್ಟು ಏನ್ ಸರ್ವಿಸಸ್, ಗೂಡ್ಸ್ ಸರ್ವಿಸಸ್ ತಗೋತಾರೆ, ಯೂಶುವಲ್ ಆಗಿ ಅವ್ರನ್ನ ನಾವೇನಂತ ಕರಿತೀವಿ, ಹೌಸ್ ಹೋಲ್ಡ್. ಎಲ್ಲರೂ ಹೌಸ್ ಹೋಲ್ಡ್ಸೆ ಅಫ್ಕೋರ್ಸ್. ನಾವು ಮಾಡೋ ನಾವು ಎಲ್ಲಾನು ನಾವೇ ಮ್ಯಾನುಫ್ಯಾಕ್ಚರ್ ಮಾಡ್ಕೊಳಕ್ಕಲ್ಲ, ನಾವೇ ಡಿಪೆಂಡೆಂಟ್ ಆನ್ ಅದರ್ ಪ್ರಾಡಕ್ಟ್ಸ್, ಬೇರೆ ಬೇರೆ ಪ್ರಾಡಕ್ಟ್ಸ್ ಗಳೇ ನಾವು ಡಿಪೆಂಡೆಂಟ್ ಆಗಿರ್ತೀವಿ. ಸೊ ಅವ್ರನ್ನ ಹೌಸ್ ಹೋಲ್ಡ್ಸ್ ಅಂತ ಕರಿತೀವಿ. ಸೊ ಎರಡು ಪಾರ್ಟೀಸ್ ನ ನೀವು ನೋಡಿದ್ರಿ, ಒನ್ ಇಸ್ ಫಾರ್ಮ್ಸ್, ಇನ್ನೊಂದು ಹೌಸ್ ಹೋಲ್ಡ್ಸ್ ಅಂತ. ಫಾರ್ಮ್ಸ್ ಏನ್ ಮಾಡ್ತಾರೆ ಯೂಶುವಲ್ ಆಗಿ, ದೇ ಡೂ ಮ್ಯಾನುಫ್ಯಾಕ್ಚರ್ ಗಿವಿಂಗ್ ಪ್ರಾಡಕ್ಟ್ಸ್, ನಿಮಗೆ ಬೇಕಾದ ಪ್ರಾಡಕ್ಟ್ಸ್ ಗಳು ಕೊಡ್ತಾರೆ, ಸರ್ವಿಸಸ್ ಕೊಡ್ತಾರೆ, ಎನಿಥಿಂಗ್ ಪ್ರಾಡಕ್ಟ್ಸ್, ನಿಮ್ಗೆ ಸೋಪ್, ಶಾಂಪೂ, ವಾಟ್ ಎವರ್ ನಿಮ್ ಡೈಲಿ ಕನ್ಸ್ಯೂಮರ್ ಗೂಡ್ಸ್ ಇರುತ್ತೆ ಅಥವಾ ಕ್ಯಾಪಿಟಲ್ ಗೂಡ್ಸ್ ಇರುತ್ತೆ, ಏನಾದ್ರು ಕೊಡ್ತಾರೆ. ಹೌಸ್ ಹೋಲ್ಡ್ಸ್ ಅಂತಂದ್ರೆ ಅದನ್ನ ಬೈ ಮಾಡ್ತಾರೆ. ಸೊ ಒಂದು ಇವರು ಮಾರ್ತಾರೆ, ಇನ್ನೊಂದು ಇವರು ಅದನ್ನ ಕೊಂಡ್ಕೋತಾರೆ. ಸೊ ಇವ್ರು ಮಾರ್ದಾಗ ಇವ್ರು ಏನ್ ಟ್ರಾನ್ಸ್ಫರ್ ಮಾಡ್ತಾರೆ, ಗೂಡ್ಸ್ ಅಂಡ್ ಸರ್ವಿಸಸ್ ನ ಕಳಿಸ್ತಾರೆ. ಇವ್ರೇನ್ ಮಾಡಬೇಕು, ದುಡ್ಡನ್ನ ಸ್ಪೆಂಡ್ ಮಾಡ್ಬೇಕು. ಈ ಹೌಸ್ ಹೋಲ್ಡ್ಗೆ ದುಡ್ಡು ಎಲ್ಲಿಂದ ಬರುತ್ತೆ, ದಟ್ ಈಸ್ ಮೋಸ್ಟ್ ಎಕನಾಮಿಕ್ ಕ್ವಶನ್. ಸೊ ಫಾರ್ಮ್ಸ್ಗೆ ಅವ್ರಿಗೂ ದುಡ್ಡು ಎಲ್ಲಿಂದ ಬರುತ್ತೆ, ಅವರು ಹೆಂಗ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅನ್ನೋದು ಇನ್ನೊಂದು ಇಂಪಾರ್ಟೆಂಟ್. ಫಾರ್ಮ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕು ಅಂದ್ರೆ ಏನ್ ಬೇಕು, ಲೇಬರ್ ಬೇಕು. ಆ ಲೇಬರ್ ಯಾರಾಗ್ತಾರೆ ಹೇಳಿ, ಹೌಸ್ ಹೋಲ್ಡ್ಸೇ ಲೇಬರ್ಸ್. ಸ್ಯಾಲ್ರಿ ಪರ್ಸನ್ಸ್, ವೇಜಸ್, ಕೂಲಿಕಾರರು, ಸಂಬಳ ತಗೊಳ್ಳೋರು, ಇವರೆಲ್ಲ ಬಿಸ್ನೆಸ್ ಗಳು, ದೀಸ್ ಆರ್ ಕಾಲ್ಡ್ ಹೌಸ್ ಹೋಲ್ಡ್ಸ್ ಅಂತಾನೆ ಕರೆಯೋದು ನಾವು. ಸೊ ಅವ್ರು ಏನ್ ಮಾಡ್ತಾರೆ, ಒಂದು ಸರ್ವಿಸಸ್ ಕೊಡ್ತಾರೆ. ಆ ಸರ್ವಿಸಸ್ಗೆ ಫಾರ್ಮ್ಸ್ ಏನ್ ಮಾಡುತ್ತೆ, ಅವ್ರಿಗೆ ಪೇಮೆಂಟ್ ಮಾಡುತ್ತೆ. ಸೊ ಅವ್ರಿಗೆ ಏನ್ ಮಾಡುತ್ತೆ, ಪೇಮೆಂಟ್ಸ್ ಮಾಡುತ್ತೆ. ಆ ಪೇಮೆಂಟ್ ಇಟ್ಕೊಂಡು ಏನ್ ಮಾಡ್ತಾರೆ, ಅವರು ಸ್ಪೆಂಡ್ ಮಾಡ್ತಾರೆ. ಅದೇ ದುಡ್ಡನ್ನ ಇಟ್ಕೊಂಡು, ಫಾರ್ಮ್ಸ್ ಅಂತಂದ್ರೆ ಅದೇ ಕಂಪ್ನಿ ಮೇಲೆ ಈಗ ಹಾಕ್ಬೇಕು ಅಂತಲ್ಲ, ಬೇರೆ ಪ್ರಾಡಕ್ಟ್ಸ್ ಮೇಲೆ ತಗೋತಾರೆ, ಸ್ಪೆಂಡ್ ಮಾಡ್ತಾರೆ, ಅದಕ್ಕೆ ಗೂಡ್ಸ್ ಅಂಡ್ ಸರ್ವಿಸಸ್ ಕೊಡ್ತಾರೆ. ಸೊ ಒನ್ ಥಿಂಗ್ ಇಟ್ ಈಸ್ ವೆರಿ ಮಚ್ ಕ್ಲಿಯರ್ ದಟ್ ಒನ್, ಫಾರ್ಮ್ಸ್ ಮ್ಯಾನುಫ್ಯಾಕ್ಚರ್ ಗೂಡ್ಸ್ ಅಂಡ್ ಸರ್ವಿಸಸ್. ಫಾರ್ಮ್ಸ್ ಏನ್ ಮಾಡುತ್ತೆ, ಗೂಡ್ಸ್ ಮತ್ತೆ ಸರ್ವಿಸಸ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಅದಕ್ಕೆ ಲೇಬರ್ ಸರ್ವಿಸಸ್ ಬೇಕಾಗುತ್ತೆ. ಹೌಸ್ ಹೋಲ್ಡ್ ಅಲ್ಲಿ ಹೋಗಿ ಕೆಲಸ ಮಾಡ್ತಾರೆ, ಫಾರ್ ದ ಸ್ಯಾಲ್ರಿ ಆಗಿ ಏನೋ ಒಂದು ಸಿಗುತ್ತೆ ಅವ್ರಿಗೆ. ಸೊ ಅಲ್ಲಿ ಬಂದಿರೋ ದುಡ್ಡನ್ನ ತಗೊಂಡೋಗಿ ಗೂಡ್ಸ್ ಅಂಡ್ ಸರ್ವಿಸಸ್ ಮೇಲೆ ಸ್ಪೆಂಡ್ ಮಾಡ್ತಾರೆ. ಸೊ ದಿಸ್ ಇಸ್ ವಾಟ್ ಯು ಕಾಲ್ಡ್ ಇಟ್ ಅಸ್ ಸರ್ಕ್ಯುಲರ್ ಫ್ಲೋ ಆಫ್ ಇನ್ಕಮ್. ಸೊ ಇನ್ನು ಎಲಾಬರೇಟ್ ಆಗಿ ಎಕ್ಸ್ಪ್ಲನೇಷನ್ ಮಾಡ್ತೀನಿ ನೋಡಿ ಇಲ್ಲಿ. ವೆನ್ ದ ಇನ್ಕಮ್ ಇಸ್ ಬೀಯಿಂಗ್ ಸ್ಪೆಂಡ್ ಆನ್ ಅ ಗೂಡ್ಸ್ ಅಂಡ್ ಸರ್ವಿಸಸ್ ಬೈ ದ ಫಾರ್ಮ್ಸ್, ನೋಡಿ ಇಲ್ಲಿ ಕ್ಲೀನ್ ಆಗಿದೆ. ವೆನ್ ದ ಇನ್ಕಮ್, I explain this paragraph. When the income is being spent on the goods and services produced by the firms, it takes from aggregative expenditure received by the firms. So aggregative expenditure now recover ಮಾಡ್ಕೋತಾರೆ, ಏನು ಸ್ಪೆಂಡ್ ಮಾಡಿದೆ. Since the value of expenditure must be equal to value of goods and services, when aggregated revenue received by the paid out of the factors of production, it takes form of aggregate income. So that's what actually ಫಾರ್ಮ್ಸ್ ಏನ್ ಮಾಡುತ್ತೆ ಅಂತ ಅಂದ್ರೆ, ಯೂಶುವಲ್ ಆಗಿ ಒಬ್ಬ ಹೌಸ್ ಹೋಲ್ಡ್ ಇನ್ಕಮ್ ನ ಸ್ಪೆಂಡ್ ಮಾಡ್ತಾನೆ ಗೂಡ್ಸ್ ಅಂಡ್ ಸರ್ವಿಸಸ್, ಅವರು ಅದ ಖರ್ಚನ್ನ ಇದ್ ಮಾಡ್ತಾರೆ. ಸೊ ಇವನು ಗೂಡ್ಸ್ ಇದ್ ಮಾಡಕ್ಕೆ, ಮ್ಯಾನುಫ್ಯಾಕ್ಚರ್ ಮಾಡಕ್ಕೆ ಏನ್ ಮಾಡ್ತಾನೆ ಅಂತ ಅಂದ್ರೆ, ಈಸ್ ಸ್ಪೆಂಡಿಂಗ್, ಅದನ್ನ ಸ್ಪೆಂಡ್ ಮಾಡ್ತಾನೆ. ಆ ಸ್ಪೆಂಡ್ ಮಾಡೋದು ಇವ್ರ ಮೇಲೆ ಆಗಿರುತ್ತೆ, ಮತ್ತೆ ಇವರಿಂದ ಇವ್ರಿಗೆ ಕೂಡ ಆಗುತ್ತೆ. ಸೊ ಒಂದು ಎಕನಾಮಿಕ್ ಫ್ಲೋ ಅಂದ್ರೆ ಇಲ್ಲಿಲ್ಲೇ ಆಗುತ್ತೆ. ನನ್ಗೆ ಸ್ಯಾಲ್ರಿ ಬರುತ್ತೆ ಅಂದಾಗ ನಾನು ಅದನ್ನ ಏನ್ ಮಾಡ್ತೀನಿ, ಸಂಬಳ ಎಲ್ಲ ಹಂಗೆ ಇಟ್ಕೊಂಡು ಹೋಗಲ್ಲ ನಾನು. ಐ ಕ್ಯಾನ್ ಡೂ ವಾಟ್, ನಾನು ಹೊರಗಡೆ ವಸ್ತುಗಳು ಕೊಂಡ್ಕೊಳ್ಳೋದು ಅದೆಲ್ಲ ಮಾಡ್ತೀನಿ. ಸೊ ಅದೆಲ್ಲ ಕೊಂಡ್ಕೊಂಡಾಗ ಸೌಜನ್ಯ ಅನ್ನೋದು ಸೆಕೆಂಡ್ ಪಿ ಯುನ, ಸೌಜನ್ಯ ಸೆಕೆಂಡ್ ಪಿ ಯು, ಸೌಜನ್ಯ ಅನ್ನೋದು ಇಲ್ವೇ ಅಲ್ವಾ, ಸೌಜನ್ಯ ಅನ್ನೋದು ಇಲ್ವಾ ಅಂತ ಬರ್ತಾನೆ ಇತ್ತಿಲ್ಲ ಅಲ್ವಾ ಸೆಕೆಂಡ್ ಪಿ ಯುಲಿ. So that's what actually. So when the income is being spent on, ಆ ತರ ಆಗುತ್ತೆ. ನೆಕ್ಸ್ಟ್ ಈ ಫಿಗರ್ ಅಲ್ಲಿ ಎರಡು ಲೇಯರ್ ಇದೆ, ಒಂದು ಅಪ್ಪರ್ ಮೋಸ್ಟ್. ಸೊ ಅಪ್ಪರ್ ಮೋಸ್ಟ್ ಆರೋ ನೋಡಿ ಇಲ್ಲಿ, ಐ ವಿಲ್ ಶೋ ದ ಅಪ್ಪರ್ ಮೋಸ್ಟ್ ಆರೋ. ದಿಸ್ ಇಸ್ ದ ಅಪ್ಪರ್ ಮೋಸ್ಟ್. ಈ ಮೇಲ್ಗಡೆ ಇದೆಯಲ್ಲ, ಸೊ ಸ್ಪೆಂಡಿಂಗ್ ಅನ್ನೋದು ಇದೆಯಲ್ಲ, ಅಪ್ಪರ್ ಮೋಸ್ಟ್ ಆರೋ ಗೋಯಿಂಗ್ ಫ್ರಮ್ ಹೌಸ್ ಹೋಲ್ಡ್ uppermost
arrow going from household to the firms. ಅಪ್ಪರ್ ಮೋಸ್ಟ್ arrow ಎಲ್ಲಿಗೆ ಹೋಗುತ್ತೆ? ಹೌಸ್ಹೋಲ್ಡ್ ಇಂದ ಫಾರ್ಮ್ಸ್ ಹೋಗುತ್ತೆ. ನೋಡಿ ಇಲ್ಲಿ ಅಪ್ಪರ್ ಮೋಸ್ಟ್ arrow is from ಇಲ್ಲಿಂದ ಹೋಗುವಂತದ್ದು and represents spending the household undertake to buy goods and services by the firms. So this is the uppermost. So ನೋಡಿ ಇಲ್ಲಿ this is the uppermost. It is from household to firms. ಹೌಸ್ಹೋಲ್ಡ್ ಇಂದ ಏನಾಗುತ್ತೆ? ಫಾರ್ಮ್ಸ್ ಗೆ ಹೋಗುತ್ತೆ. ಸೊ ದೇ ಆರ್ ಸ್ಪೆಂಡಿಂಗ್. ಏನ್ ಮಾಡ್ತಾರೆ ಇಲ್ಲಿ? ಸ್ಪೆಂಡ್ ಮಾಡ್ತಾರೆ. ಸೊ ಈ ಸ್ಪೆಂಡ್ ಮಾಡಿರೋದು ಏನಾಗುತ್ತೆ? ಈ ಸ್ಪೆಂಡ್ ಮಾಡೋದ್ರಿಂದ ಏನಾಗುತ್ತೆ? ಅವರು ಗೂಡ್ಸ್ ಅಂಡ್ ಇನ್ನೊಂದು ಏನಾಗುತ್ತೆ? ಫಾರ್ಮ್ಸ್ ಗೂಡ್ಸ್ ಅಂಡ್ ಸರ್ವಿಸಸ್ ನ ಹೌಸ್ ಹೋಲ್ಡ್ ಗೆ ಕೊಡ್ತಾರೆ. ದಿಸ್ ಇಸ್ ಅಪ್ಪರ್ ಮೋಸ್ಟ್ ಲೇಯರ್ ಹೇಳ್ತಾ ಇರೋದು. ನೆಕ್ಸ್ಟ್ ಸೆಕೆಂಡ್ ರೋ, ಎರಡನೇ ರೋ ಏನಾಗಿದೆ ನೋಡಿ ಇಲ್ಲಿ, ಅಲ್ಲಿದೆ ನೋಡಿ ಇಲ್ಲಿ, ಫ್ಯಾಕ್ಟರ್ಸ್ ಆಫ್ ಪೇಮೆಂಟ್. ಸೆಕೆಂಡ್ ರೋ ಇಸ್ ಗೋಯಿಂಗ್ ಫ್ರಮ್ ಫಾರ್ಮ್ಸ್ ಟು ಹೌಸ್ ಹೋಲ್ಡ್. ಫಾರ್ಮ್ಸ್ ಇಂದ ಹೌಸ್ ಹೋಲ್ಡ್ ಹೋಗುತ್ತೆ. ಇಟ್ ಇಸ್ ಕೌಂಟರ್ ಪಾರ್ಟ್ ಆಫ್ ದ ಎಬೋ. ಮೇಲ್ಗಡೆ ಕೌಂಟರ್ ಇದ್ದಂಗೆ. ಇಟ್ ಸ್ಟ್ಯಾಂಡ್ಸ್ ಫಾರ್ ಏನಂತ ಅಂದ್ರೆ, ಇಟ್ ಸ್ಟ್ಯಾಂಡ್ಸ್ ಫಾರ್ ಗೂಡ್ಸ್ ಅಂಡ್ ಸರ್ವಿಸಸ್ ವಿಚ್ ಆರ್ ಫ್ಲೋಯಿಂಗ್ ಫ್ರಮ್ ಫಾರ್ಮ್ಸ್ ಟು ಹೌಸ್ ಹೋಲ್ಡ್. ಫಾರ್ಮ್ಸ್ ಇಂದ ಹೌಸ್ ಹೋಲ್ಡ್ ಏನಾಗುತ್ತೆ? ಗೂಡ್ಸ್ ಅಂಡ್ ಸರ್ವಿಸಸ್ ಹೋಗುತ್ತೆ. ಇನ್ ಅದರ್ ವರ್ಡ್ಸ್, ದಿಸ್ ಫ್ಲೋ ಇಸ್ ವಾಟ್ ಹೌಸ್ ಹೋಲ್ಡ್ ಇಸ್ ಗೆಟಿಂಗ್ ಫ್ರಮ್ ದ ಫಾರ್ಮ್ ವಿಚ್ ದೇ ಮೇಕಿಂಗ್ ಎಕ್ಸ್ಪೆಂಡಿಚರ್. ಏನ್ ತಗೋತಾರೆ ಅದಕ್ಕೆ ಸ್ಪೆಂಡ್ ಮಾಡ್ತಾರೆ ಅಂತ ಇಲ್ಲಿ ಹೇಳ್ತಾ ಇರೋದು. ಸೊ ಇನ್ ಶಾರ್ಟ್ ಆಗಿ ಹೇಳ್ಬೇಕು ಅಂತ ಅಂದಾಗ ನೋಡಿ ಇಲ್ಲಿ, ಸೊ ಐ ಕ್ಯಾನ್ ಎಕ್ಸ್ಪ್ಲೈನ್ ಯು. So there is a ABC part. There is a ABC part. Two arrows on the top. ಎರಡು arrows top ಅಲ್ಲಿ ಇದೆ. Represents goods and services market and of market ಅಲ್ಲಿ ಇದು ಮಾಡುತ್ತೆ. The arrow above ಫಸ್ಟ್ ಇರೋದು represent flow of payments. ಪೇಮೆಂಟ್ ಫಾರ್ ದ ಗೂಡ್ಸ್ ಅಂಡ್ ಸರ್ವಿಸಸ್ ಗೆ ನಾವು ಪೇಮೆಂಟ್ ಕೊಡ್ತೀವಿ. ದ ಬಿಲೋ ರೆಪ್ರೆಸೆಂಟ್ಸ್ ದ ಫ್ಲೋ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್. ಬಿಲೋ ಏನ್ ಮಾಡುತ್ತೆ? ನಮಗೆ ಗೂಡ್ಸ್ ಅಂಡ್ ಸರ್ವಿಸಸ್ ಒಂದ್ ಕಡೆ ಹೋದ್ರೆ ಇನ್ನೊಂದ್ ಕಡೆ ಅದಕ್ಕೆ ಪೇಮೆಂಟ್ ಹೋಗುತ್ತೆ. ಇಟ್ ಮೆಷರ್ಸ್ ದಟ್ ಅಪ್ಪರ್ ಮೋಸ್ಟ್ ಫ್ಲೋ. ಪಾಯಿಂಟ್ ಎ ಹೇಳ್ತಾ ಇದೀನಿ ನೋಡಿ ಇಲ್ಲಿ. ಬೈ ಮೆಷರಿಂಗ್ ಅಗ್ರಿಗೇಟ್ ವ್ಯಾಲ್ಯೂ ಆಫ್ ಸ್ಪೆಂಡಿಂಗ್ ದಟ್ ಫಾರ್ಮ್ಸ್ ರಿಸೀವ್ ಫಾರ್ ದ ಫೈನಲ್ ಗೂಡ್ಸ್. ಫಾರ್ಮ್ಸ್ ಒಂದು ರಿಸೀವ್ ಮಾಡುವಂತ ಅಗ್ರಿಗೇಟ್ ಸ್ಪೆಂಡಿಂಗ್, ಅದು ಅವ್ರ ದುಡ್ಡು ಬರುತ್ತೆ ಅಂಡ್ ಸರ್ವಿಸಸ್ ವಿತ್ ದೇ ಪ್ರೊಡ್ಯೂಸ್. ದಿಸ್ ಮೆಥಡ್ ಇಸ್ ಕಾಲ್ಡ್ ಎಕ್ಸ್ಪೆಂಡಿಚರ್ ಮೆಥಡ್. ಅಂದ್ರೆ ಕಸ್ಟಮರ್ ಅಥವಾ ಹೌಸ್ ಹೋಲ್ಡ್ ಏನ್ ಸ್ಪೆಂಡ್ ಮಾಡ್ತಾರೆ ಆ ದುಡ್ಡನ್ನ ಏನಂತ ಕರಿತೀವಿ? ಅವ್ರಿಗೆ ಎಕ್ಸ್ಪೆಂಡಿಚರ್ ಮೆಥಡ್ ಅಂತ ಕರಿತೀವಿ ನಾವು. ಇಫ್ ಯು ಫ್ಲೋ ಅಟ್ ಬಿ, ಕೆಳಗಡೆ ಬಿ ಪಾಯಿಂಟ್ ಬಂದಾಗ, ಮೆಷರಿಂಗ್ ಅಗ್ರಿಗೇಟ್ ವ್ಯಾಲ್ಯೂ ಆಫ್ ಫೈನಲ್ ಗೂಡ್ಸ್ ಅಂಡ್ ಸರ್ವಿಸಸ್ ಪ್ರೊಡ್ಯೂಸ್ಡ್ ಬೈ ಆಲ್ ದ ಫರ್ಮ್ಸ್, ಇಟ್ ವಿಲ್ ಬಿ ಪ್ರಾಡಕ್ಟ್ ಮೆಥಡ್. ಬಿ ಫ್ಲೋ ಏನಂತ ಕರಿತೀವಿ ನಾವು? ದಟ್ ಈಸ್ ನಥಿಂಗ್ ಬಟ್ ಪ್ರಾಡಕ್ಟ್ ಮೆಥಡ್ ಅಂತ ನಾವು ಕರಿತೀವಿ. ಸೊ ಎ ಈಸ್ ನಥಿಂಗ್ ಬಟ್ ಎಕ್ಸ್ಪೆಂಡಿಚರ್ ಮೆಥಡ್, ಬಿ ಈಸ್ ಪ್ರಾಡಕ್ಟ್ ಮೆಥಡ್, ಅಂಡ್ ಲಾಸ್ಟ್ ಎರಡು ಟೋಟಲ್ ಮಾಡ್ತೀವಿ. ಮೆಷರಿಂಗ್ ದ ಸಮ್ ಟೋಟಲ್ ಆಫ್ ಆಲ್ ಫ್ಯಾಕ್ಟರ್ಸ್ ಆಫ್ ಪೇಮೆಂಟ್ಸ್. ಎಲ್ಲಾ ಪೇಮೆಂಟ್ ನ ಟೋಟಲ್ ಮಾಡಿದ್ರೆ ದಟ್ ಈಸ್ ಇನ್ಕಮ್ ಮೆಥಡ್. ಸೊ ಇದೇ ರೀತಿ ನಾವು ಇನ್ಕಮ್ ನ ಕ್ಯಾಲ್ಕುಲೇಟ್ ಮಾಡುವಂತದ್ದು. ಸೊ GDP ನು ಇದೇ ತರ ಕ್ಯಾಲ್ಕುಲೇಟ್ ಮಾಡ್ತೀವಿ. ಎಕ್ಸ್ಪೆಂಡಿಚರ್ ಮೆಥಡ್, ಪ್ರಾಡಕ್ಟ್ ಮೆಥಡ್ ಮತ್ತೆ ಇನ್ಕಮ್ ಮೆಥಡ್. ಅದನ್ನ ನಿಮ್ಗೆ ಈ ಸರ್ಕ್ಯುಲರ್ ಫ್ಲೋ ಅಲ್ಲಿ ಎಕ್ಸ್ಪ್ಲನೇಷನ್ ನ ಕೊಟ್ಟಿದ್ದಾರೆ. ಓಕೆ, ದಿಸ್ ಇಸ್ ದ question. Next is, I move on to next question. Write a note on externalities. Write a note on externalities. So externalities ಅಂದ್ರೆ ಏನು ಅನ್ನೋದು ಕ್ವಶನ್ ಕೇಳಿರೋದು. ಸೊ ಬಿಫೋರ್ ಗೋಯಿಂಗ್ ಟು ಎಕ್ಸ್ಟರ್ನಾಲಿಟೀಸ್ ಮುಂಚೆ ನಾನು ಹೇಳಕ್ಕಿಂತ ಮುಂಚೆ, ಬಿಫೋರ್ ಎಕ್ಸ್ಪ್ಲೈನಿಂಗ್ ದಿಸ್ ವಾಟ್ ಯು ಮೀನ್ ಬೈ ಎಕ್ಸ್ಟರ್ನಾಲಿಟಿ ಅಂತ ಅಂದ್ರೆ, ಸೊ ಕೆಲವೊಂದು, ಸೊ ಇಲ್ಲಿ ಎರಡು ವ್ಯೂ ಇರುತ್ತೆ. ಎಕ್ಸ್ಟರ್ನಾಲಿಟಿ ಇಸ್ ಮೇ ಬಿ ಪಾಸಿಟಿವ್ ಆರ್ ಆಗ್ಬೋದು, ಇನ್ನೊಂದು ನೆಗೆಟಿವ್ ಆದ್ರೂ ಆಗ್ಬೋದು. ಇಟ್ ಮೇ ಬಿ ಪಾಸಿಟಿವ್ ಆರ್ ಇಟ್ ಮೇ ಬಿ ನೆಗೆಟಿವ್, ಅಥವಾ ಪಾಸಿಟಿವ್ ಎಕ್ಸ್ಟರ್ನಾಲಿಟೀಸ್ ಅಂತ ಕರಿತೀವಿ, ಆರ್ ಎಲ್ಸ್ ವಿ ಕಾಲ್ಡ್ ಇಟ್ ಆಸ್ ನೆಗೆಟಿವ್ ಎಕ್ಸ್ಟರ್ನಾಲಿಟೀಸ್ ಅಂತ ಕರಿತೀವಿ. ಸೊ ಒಂದು ವ್ಯೂ, ಫಸ್ಟ್ ವ್ಯೂ ಹೇಳ್ತೀನಿ ನೋಡಿ ಇಲ್ಲಿ ಪಾಸಿಟಿವ್ ಆಗಿ. ಎಕ್ಸ್ಟರ್ನಾಲಿಟೀಸ್ ರೆಫರ್ಸ್ ಟು ಬೆನಿಫಿಟ್ಸ್ ಎ ಫಾರ್ಮ್ ಆರ್ ಅನ್ ಇಂಡಿವಿಜುವಲ್ ಕಾಸಸ್ ಟು ಅನದರ್ ಫಾರ್ ವಿಚ್ ದೇ ಆರ್ ನಾಟ್ ಪೇಯ್ಡ್. ಯಾವ್ದೋ ಒಂದು ಬೆನಿಫಿಟ್ ಅವರು ಅದಕ್ಕೆ ಪ್ರಯತ್ನ ಪಡ್ಲಿಲ್ಲ ಅಂದ್ರೂ ಸಿಕ್ಕುತ್ತೆ. ಸೊ ದಟ್ ಈಸ್ ವಾಟ್ ಪಾಸಿಟಿವ್ ಅಂದ್ರೆ. ಫಾರ್ ಎಕ್ಸಾಂಪಲ್, ಯಾವ್ದೋ ಒಂದು ಬೆನಿಫಿಟ್ ಲೈಕ್ ಅವನಿಗೆ ಅದರಿಂದ ಇದಿರಲ್ಲ, ಅವನೇನು ದುಡ್ಡೇ ಕೊಟ್ಟಿರಲ್ಲ, ಆದ್ರೂ ಆ ಬೆನಿಫಿಟ್ ಸಿಗುತ್ತೆ. ದಟ್ ಈಸ್ ವಾಟ್ ಪಾಸಿಟಿವ್. ಇನ್ನೊಂದೇನು ಅಂತಂದ್ರೆ, ಕೆಲವೊಂದು ಆರ್ಮ್ ಆಗುತ್ತೆ, ಅವ್ನ್ ತಪ್ಪೇ ಮಾಡಿರಲ್ಲ, ಅವನಿಗೆ ಏನಾಗುತ್ತೆ? ಶಿಕ್ಷೆ ಆಗುತ್ತೆ. ಅದಕ್ಕೆ ಏನಂತ ಕರಿತೀವಿ ನಾವು? ನೆಗೆಟಿವ್ ಎಕ್ಸ್ಟರ್ನಾಲಿಟೀಸ್ ಅಂತ ಕರಿತೀವಿ. ಸೊ ಎಕನಾಮಿಲಿ ಈ ತರ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಸೊ ಕೆಲವೊಂದು ಬೆನಿಫಿಟ್ ಅವ್ನು ಹೇಳ್ದಲೇ ಬರುತ್ತೆ, ಕೆಲವೊಂದು ದಂಡನೆಗಳು ಅಥವಾ ಕೆಲವೊಂದು ಕೆಟ್ಟ ಇದು ಏನಾಗುತ್ತೆ ಅವನಿಗೆ
ಪೆನಲೈಸ್, ಅವ್ನಿಗೆ ತಪ್ಪು ಮಾಡದೆ ಹೋದ್ರು ಆಗುತ್ತೆ. ಸೊ ಈ ತರ ಇರೋದನ್ನ ನಾವೇನಂತ ಕರಿತೀವಿ, ಎಕ್ಸ್ಟರ್ನಾಲಿಟೀಸ್. ಎಕ್ಸ್ಟರ್ನಾಲಿಟೀಸ್ ಮೀನಿಂಗ್ ಇನ್ನೊಂದ್ಸಲಿ ನೋಡ್ತೀನಿ ಹೇಳಿ. ಇಟ್ ರೆಫರ್ಸ್ ಟು, ದೀಪಿಕಾ ಎಂ ಅಂತ ಇದಾರ ಫಸ್ಟ್ ಸೆಕೆಂಡ್ ಪಿ ಯು, ಮತ್ತೆ ಯಾರು? So externality refers to the benefits or harms a firm or an individual causes to another for which they are not paid or penalized. ಬೆನಿಫಿಟ್ ಜಾಗಕ್ಕೆ ಆರ್ಮ್ಸ್ ಹಾಕ್ಬೋದು, ಪೇಯ್ಡ್ ಜಾಗಕ್ಕೆ ಪೆನಲೈಸ್ಡ್ ಹಾಕ್ಬಿಟ್ಟು ಉಲ್ಟಾ ಮಾಡಿದ್ರೆ ದಟ್ ಈಸ್ ಎಕ್ಸ್ಟರ್ನಲಿಸ್ ಡು ನಾಟ್ ಹ್ಯಾವ್ ಎನಿ ಮಾರ್ಕೆಟ್. ಅದಕ್ಕೆ ಯಾವುದೇ ರೀತಿ ಮಾರ್ಕೆಟ್ ಇರಲ್ಲ. ಇನ್ ವಿಚ್ ದೇ ಕ್ಯಾನ್ ಬಿ ಬಾಟ್ ಅಂಡ್ ಸೋಲ್ಡ್. ಯಾವುದೇ ರೀತಿ ಮಾರ್ಕೆಟ್ ಇರಲ್ಲ ಎಕ್ಸ್ಟರ್ನಲಿಟೀಸ್ಗೆ, ಯಾವುದೇ ರೀತಿ ಮಾರ್ಕೆಟ್ ಇರಲ್ಲ. ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ತುಂಬಾ ಚೆನ್ನಾಗಿ ಕೊಟ್ಟಿದ್ರೆ, ಲೆಟ್ ಅಸ್ ಸಪೋಸ್ ದೇರ್ ಈಸ್ ಅನ್ ಆಯಿಲ್ ರಿಫೈನರಿ ವಿಚ್ ರಿಫೈನ್ಸ್ ಕ್ರೂಡ್ ಆಯಿಲ್, ಪೆಟ್ರೋಲ್ ಅಂಡ್ ಸೆಲ್ಸ್ ಇನ್ ದ ಮಾರ್ಕೆಟ್. ಸೊ ಆಯಿಲ್ ರಿಫೈನರಿ ಕೇಳಿದ್ರೆ ಅನ್ಸುತ್ತೆ. ಸೊ ನಮಗೆ ಬರೋ ಒಂದು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಡೈರೆಕ್ಟ್ ಆಗಿ ಬರಲ್ಲ ನಮ್ಗೆ. ನಾವು ಅರಬ್ ಕಂಟ್ರೀಸ್ ಇಂದ ಪೆಟ್ರೋಲಿಯಂ ಗೂಡ್ಸ್ ಎಲ್ಲ ಇದ್ ಮಾಡ್ಕೋತೀವಿ. ನಮಗ್ ಸಿಗೋದು ಕ್ರೂಡ್ ಆಯಿಲ್, ಅಂದ್ರೆ ಅದು ಇನ್ನೂ ರಿಫೈನ್ ಆಗಿರಲ್ಲ. ಅಲ್ಲಿ ಪೆಟ್ರೋಲ್ ಡೈರೆಕ್ಟ್ ಆಗಿ ಸಿಗಲ್ಲ, ಇದೆಲ್ಲ. ಇಲ್ಲಿ ಬಂದು ಕ್ರೂಡ್ ಆಯಿಲ್ ನ ಏನ್ ಮಾಡ್ತಾರೆ, ರಿಫೈನ್ ಮಾಡ್ತಾರೆ. ಸೊ ಆ ರಿಫೈನ್ ಮಾಡಿದಾಗ ಪೆಟ್ರೋಲ್ ಬರುತ್ತೆ, ಡೀಸೆಲ್ ಬರುತ್ತೆ, ಕೆರೋಸಿನ್ ಬರುತ್ತೆ, ವ್ಯಾಕ್ಸ್ ಬರುತ್ತೆ, ಕೊನೆಗೆ ಡಾಂಬರ್ ಅಂತ ಯೂಸ್ ಮಾಡ್ತಾರೆ, ಅದೆಲ್ಲ ಬರುತ್ತೆ. ಸೊ ಈ ರಿಫೈನ್ ಮಾಡ್ಬೇಕಾದ್ರೆ ಪೆಟ್ರೋಲಿಯಂ ತೆಗೆದುಬಿಟ್ಟು ಏನ್ ಮಾಡ್ತಾರೆ, ಪೆಟ್ರೋಲಿಯಂ ರಿಫೈನ್ ಮಾಡ್ಬಿಟ್ಟು ಪ್ರಾಡಕ್ಟ್ ಇದನ್ನ ಮಾರ್ಕೆಟ್ಗೆ ಸೆಲ್ ಮಾಡ್ತಾರೆ. ದಿ ಔಟ್ಪುಟ್ ಆಫ್ ದ ರಿಫೈನರಿ amount oil is refine ಆಗುತ್ತೆ. We can estimate that value added of the refinery by deducting the intermediate. ಸೊ ಕ್ರೂಡ್ ಆಯಿಲ್ ಅಲ್ಲಿ ಸೊ ಏನ್ ಮಾಡ್ತೀವಿ, ಮಿಕ್ಕಿದ್ನ ಚೆಲ್ಲೋದಿಲ್ಲ, ಅದನ್ನ ಮತ್ತೆ ರಿಫೈನ್ ಮಾಡ್ತಾರೆ, ಡೀಸೆಲ್ ಬರುತ್ತೆ, ಮತ್ತೆ ರಿಫೈನ್ ಮಾಡ್ತಾರೆ, ಏನಾಗುತ್ತೆ, ಯು ಕ್ಯಾನ್ ಕೆರೋಸಿನ್ ಅಂತ ಕರಿಬಹುದು. ಸೊ ದ ವ್ಯಾಲ್ಯೂ ಆಡೆಡ್ ಆಫ್ ದ ರಿಫೈನರಿ ವಿಲ್ ಬಿ ಕೌಂಟೆಡ್ ಆಸ್ ಎ ಪಾರ್ಟ್ ಆಫ್ GDP. ಸೊ ವ್ಯಾಲ್ಯೂ ಆಡೆಡ್ ಆಗಿ ಏನ್ ಬರುತ್ತೆ ನಮ್ಗೆ, ಕೆರೋಸಿನ್ ಬರ್ಬೋದು, ವ್ಯಾಕ್ಸ್ ಆಗ್ಬೋದು, ಇವೆಲ್ಲ ಏನಾಗುತ್ತೆ, ದಿಸ್ ಇಸ್ ಸಮಥಿಂಗ್ ಲೈಕ್ ಪಾಸಿಟಿವ್. ಅಂದ್ರೆ ನಾನ್ ಪೆಟ್ರೋಲ್ ತೆಗಿಯಕ್ಕೆ ನಾನು ಏನ್ ಮಾಡಿದ್ದು, ಅದನ್ನ ರಿಫೈನ್ ಮಾಡೋದು, ನನಗೆ ಬೇರೆದೆಲ್ಲ ಸಿಕ್ಕಿದಾಗ ಏನಾಗುತ್ತೆ, ದಟ್ ಈಸ್ ಸಮಥಿಂಗ್ ಲೈಕ್ ವಿಚ್ ಆರ್ ನಾಟ್, ನಾನೇನಾದ್ರು ಕಷ್ಟಪಟ್ಟಿಲ್ಲ ಆದ್ರೂ ನನಗೆ ಬೆನಿಫಿಟ್ ಆಯ್ತಲ್ವಾ. ದಿಸ್ ಇಸ್ ಪಾಸಿಟಿವ್ ಎಕ್ಸ್ಟರ್ನಾಲಿಟೀಸ್. ಇದೇನಂತ ಕರಿತೀವಿ ನಾವು, ಪಾಸಿಟಿವ್ ಎಕ್ಸ್ಟರ್ನಾಲಿಟೀಸ್ ಅಂತ ನಾವು ಕರಿತೀವಿ. ದ ವ್ಯಾಲ್ಯೂ ಆಡ್ ನೆಕ್ಸ್ಟ್ ಇಸ್, ಇದೊಂದು ಪಾಸಿಟಿವ್. ಬಟ್ ಇನ್ ಕ್ಯಾರಿಂಗ್ ಔಟ್ ದ ಪ್ರೊಡಕ್ಷನ್ ದ ರಿಫೈನರಿ ಮೇ ಬಿ ಆಲ್ಸೋ ಪಲ್ಯೂಟಿಂಗ್ ದ ನಿಯರ್ ಬೈ ರಿವರ್. ಸೊ ರಿಫೈನರಿ ಎಲ್ಲ ಯೂಶಲ್ ಆಗಿ ಸಮುದ್ರ ದಂಡೆಗಳಲ್ಲಿ ಮಾಡ್ತಾರೆ ಇದನ್ನ. ಈ ತರ ಕಂಪ್ನೀಸ್ ಗಳೆಲ್ಲ ಆಯಿಲ್ ರಿಫೈನ್ ಮಾಡೋದು, ಇದರಿಂದ ಏನಾಗುತ್ತೆ, ನದಿ ಹಾಳಾಗುತ್ತೆ, ನೀರ್ ಹಾಳಾಗುತ್ತೆ ಅಂತ ಹೇಳೋದು. ಸೊ ದಿಸ್ ಮೇ ಕಾಸ್, ಇದೇನಾಗುತ್ತೆ, ಜನಗಳು ಅಲ್ಲಿರೋ ವಾಟರ್ ಇದೆ, ಇದು ಯಾವ್ದು ತಪ್ಪಿಲ್ದಲೆ ಆಗುವಂತ ಶಿಕ್ಷೆ ಅಲ್ವಾ ಇದು. ಸೊ ದಿಸ್ ಮೇ ಕಾಸ್ ಪೀಪಲ್ ಹೂ ಯೂಸ್ ವಾಟರ್ ಆಫ್ ದ ರಿವರ್. ಸೊ ಇದೇನಾಗುತ್ತೆ, ಇದರಿಂದ ಏನಾಗುತ್ತೆ, ನೀರ್ ಹಾಳಾಗುತ್ತೆ. ನೀರ್ ಹಾಳಾಗೋದ್ರಿಂದ ಏನಾಗುತ್ತೆ, ನೋಡಿ ಇಲ್ಲಿ, ಪಲ್ಯೂಷನ್ ಮೇ ಕಾಸ್ ಕಿಲ್ ಫಿಶ್, ಒಂದು ಅಲ್ಲಿರೋ ಮೀನ್ಗಳು ಸಾಯುತ್ತೆ. ಸೊ ಮೀನ್ಗಳು ಸಾಯೋದ್ರಿಂದ, ಮ್ಯೂಟ್ ಮಾಡ್ಕೋಬೇಕು, ಆ ಮೀನ್ಗಳು ಸಾಯೋದ್ರಿಂದ ಏನಾಗುತ್ತೆ, ಅದ್ರ ಮೇಲೆ ಒಬ್ಬ ಫಿಶರ್ ಮ್ಯಾನ್ ಡಿಪೆಂಡೆಂಟ್ ಆಗಿರ್ತಾನೆ. ಆ ಮೀನ್ನ ಮಾರ್ಬಿಟ್ಟು ತಿನ್ನೋನೊಬ್ಬ ಡಿಪೆಂಡೆಂಟ್ ಆಗಿರ್ತಾನಲ್ವಾ. ಸೊ ಅವನಿಗೆ ಏನಾಗುತ್ತೆ, ಇಂಪ್ಯಾಕ್ಟ್ ಆಗುತ್ತೆ. ಇದು ಯಾರೋ ಮಾಡಿದ ತಪ್ಪಿಗೆ ಇವನಿಗೆ ಶಿಕ್ಷೆ ಆಗುತ್ತಲ್ವಾ. ಸೊ ಅವನಿಗೆ ಬೆನಿಫಿಟ್ ಆಗುತ್ತೆ. ದಟ್ ಈಸ್ ಆಲ್ಸೋ GDP ಕೌಂಟ್ ಆಗುತ್ತೆ. ಯಾಕೆ ಅಂತ ಅಂದ್ರೆ, ಇವನ್ ಆಯಿಲ್ ರಿಫೈನ್ ಚೆನ್ನಾಗ್ ಮಾಡ್ದ, ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಎಲ್ಲ ಚೆನ್ನಾಗ್ ಮಾಡ್ದ, ಇವನ್ಗೆ ಬೆನಿಫಿಟ್ ಆಗುತ್ತೆ, ಪ್ರಾಫಿಟ್ ಆಗುತ್ತೆ, ಕಂಪ್ನಿಲಿ ಇಷ್ಟು ರಿಫೈನ್ ಮಾಡ್ತೀವಿ ಆಯಿಲ್ ಅಂತ ಎಕನಾಮಿಕ್ ಆಡ್ ಆಗುತ್ತೆ. ಅದೇ ರೀತಿ ಒಬ್ಬ ಫಿಶರ್ ಮ್ಯಾನ್ ಏನಾಗುತ್ತೆ ಹೇಳಿ, ಒಂದು ಊಟ ಹೋಗುತ್ತೆ. ಯಾಕೆಂದ್ರೆ ಅಲ್ಲಿ ಮೀನನ್ನ ನಂಬಿಕೊಂಡು ಅವನು ಜೀವನ ಮಾಡ್ತಾ ಇರ್ತಾನೆ. ಸೊ ಅವನೇನಾಗುತ್ತೆ, ಈ ಲೂಸಿಂಗ್ ದರ್ ಇಸ್ ಲೈವ್ಲಿಹುಡ್. ದಿಸ್ ಇಸ್ ವಾಟ್ ನೆಗೆಟಿವ್ ಎಕ್ಸ್ಟರ್ನಾಲಿಟಿ. ಒಂದು ಪಾಸಿಟಿವ್ ಆಯಿಲ್ ಕಂಪ್ನಿದು ಪಾಸಿಟಿವ್ ಎಕ್ಸ್ಟರ್ನಾಲಿಟಿ ಆಗುತ್ತೆ, ಅದೇ ಫಿಶರ್ ಮ್ಯಾನ್ ಏನಾಗುತ್ತೆ, ನೆಗೆಟಿವ್ ಎಕ್ಸ್ಟರ್ನಾಲಿಟೀಸ್ ಆಗುತ್ತೆ. ಸೊ ಸಚ್ ಹಾರ್ಮ್ಫುಲ್ ಎಫೆಕ್ಟ್ಸ್ ದಟ್ ರಿಫೈನರಿ ಇಸ್ ಇನ್ಫ್ಲೆಕ್ಟಿಂಗ್ ಆನ್ ಅದರ್ಸ್ ಫಾರ್ ವಿಚ್ ಇಟ್ ವಿಲ್ ನಾಟ್ ಬೇರ್ ಎನಿ ಕಾಸ್ಟ್ ಆರ್ ಕಾಲ್ಡ್ externalities. In this case, GDP is not taking into account such ನೆಗೆಟಿವ್ ಎಕ್ಸ್ಟರ್ನಾಲಿಟೀಸ್. GDP ಆ ಫಿಶರ್ ಮ್ಯಾನ್ಗೆ ಏನಾಯ್ತು ಅಂತ ಕನ್ಸಿಡರ್ ಮಾಡಲ್ಲ. ದಿಸ್ ಈಸ್ ನೆಗೆಟಿವ್ ಸೈಡ್ ಆಫ್ GDP. ಇದೇ ನೆಗೆಟಿವ್ ಸೈಡ್, GDPದು ಇದೇ ನೆಗೆಟಿವ್ ಸೈಡ್ ಅಂತ ನಾವು ಹೇಳ್ತಾ ಇದೀವಿ. ಸೊ ದೇರ್ ಕ್ಯಾನ್ ಬಿ ಕೇಸಸ್ ಆಫ್ ಪಾಸಿಟಿವ್ ಎಕ್ಸ್ಟರ್ನಾಲಿಟೀಸ್ ಆಸ್ ವೆಲ್ ಆಸ್ ನೆಗೆಟಿವ್ ನ ಕೂಡ ನೋಡ್ತೀವಿ. ಸಚ್ ಕೇಸಸ್ GDP ವಿಲ್ ಅಂಡರ್ ಎಸ್ಟಿಮೇಟ್ ಆಕ್ಚುಯಲ್ ಫಿಶರ್ ಮ್ಯಾನ್ದು ಅವನ ಜೀವನನ ಇದು ಕಂಡುಹಿಡಿಯೋದಿಲ್ಲ. ಸೊ ದಿಸ್ ಇಸ್ ವಾಟ್ ಎಕ್ಸ್ಟರ್ನಾಲಿಟೀಸ್ ಬಗ್ಗೆ ನಿಮ್ಗೆ ಇರುವಂತ ಒಂದು ನೋಟ್. ಓಕೆ,